ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಎನ್ ರವಿಕುಮಾರ್ ಕೀಳು ಪದವನ್ನ ಬಳಕೆ ಆರೋಪ ಮಾಡಿದ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಸ್ಗೆ ರವಿಕುಮಾರ್ ಕೀಳು ಪದ ಬಳಕೆ ಆರೋಪ ಮಾಡಿದ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರು ನೋಡ್ಕೊಳ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅದರ ಜೊತೆಗೆ ಕಾನೂನು ತಮ್ಮ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ನೋಡಿ, ಸಿಎಸ್ಗೆ ರವಿಕುಮಾರ್ ಅವರು ಕೀಳು ಪದವನ್ನ ಬಳಕೆ ಮಾಡಿರುವಂತದ್ದು. ಆ ಕೀಳು ಪದ ಏನು ಅನ್ನೋದು ನಿಮಗೂ ಕೂಡ ಗೊತ್ತಿರುವಂತದ್ದು. ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಡ್ಯಾಶ್ 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 ಎನ್ನುವಂತಹ ಪದಗಳನ್ನ ಬಳಕೆ ಮಾಡಿದ್ರು. ಆ ಒಂದು ಪದವನ್ನ ಇಲ್ಲಿ ಬಳಕೆ ಮಾಡೋ ಹಾಗಿಲ್ಲ. ಓಕೆ, ಬಳಕೆ ಮಾಡೋಕ್ಕೂ ಇಷ್ಟಪಡಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಒಬ್ಬ ಜವಾಬ್ದಾರಿಯುತವಾದಂತಹ ಪೊಸಿಷನ್ ಅಲ್ಲಿದ್ದಂತಹ ಮನುಷ್ಯ ಈ ರೀತಿ ಬಳಕೆಯನ್ನ ಮಾಡಿರುವಂತದ್ದು, ಅವರ ನಾಲ್ಗೆಯನ್ನ ಹರಿಬಿಟ್ಟಿರುವಂತದ್ದು. ಇನ್ನ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳುತ್ತೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇನ್ನು ರೈತರ ಸಭೆಗೆ ಹೋಗೋ ಮುನ್ನ ಸಿಎಂ ಪ್ರತಿಕ್ರಿಯೆಯನ್ನ ಕೂಡ ನೀಡಿರುವಂತದ್ದು. ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ನೋಡ್ಕೊಳ್ತಾರೆ ಎನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು. ನೋಡಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆ ಬಗ್ಗೆ ಯಾವ ಕ್ರಮವನ್ನ ತೆಗೆದುಕೊಳ್ತೀವಿ ಎನ್ನುವ ಬಗ್ಗೆ ಮಾತನಾಡ್ತಾ ಇಲ್ಲ. ಇತ್ತ ಬಿಜೆಪಿಗರು ಅಷ್ಟೇ ತಮ್ಮ ಶಾಸಕರನ್ನ ಅವರೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಪರವಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಉನ್ನತ ಶ್ರೇಷ್ಠದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಮಹಿಳೆಯ ಬಗ್ಗೆ ಈಗ ಫಸ್ಟ್ ರಿಯಾಕ್ಷನ್ ಮಾತನಾಡಿರುವಂತದ್ದು. ಇನ್ನ ಈ ಒಂದು ವಿಚಾರದ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ರವಿಕುಮಾರ್ ಮಾತನಾಡಿದ್ದಾರೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರವಿಕುಮಾರ್ ಮಾತನಾಡಿದ್ದಾರೆ ಸರ್. ಬಗ್ಗೆ ನಿಮ್ಮ ರಿಯಾಕ್ಷನ್? ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರವಿಕುಮಾರ್ ಮಾತನಾಡಿದ್ದಾರೆ ಸರ್. ಬಗ್ಗೆ ನಿಮ್ಮ ರಿಯಾಕ್ಷನ್? ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರವಿಕುಮಾರ್ ಮಾತನಾಡಿದ್ದಾರೆ ಸರ್. ಬಗ್ಗೆ ನಿಮ್ಮ ರಿಯಾಕ್ಷನ್? ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರವಿಕುಮಾರ್ ಮಾತನಾಡಿದ್ದಾರೆ ಸರ್. ಬಗ್ಗೆ ನಿಮ್ಮ ರಿಯಾಕ್ಷನ್? ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ರವಿಕುಮಾರ್ ವಿರುದ್ಧ ಐಎಎಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರವಿಕುಮಾರ್ ಮಾತನಾಡಿದ್ದಾರೆ ಸರ್. ಬಗ್ಗೆ ನಿಮ್ಮ ರಿಯಾಕ್ಷನ್? ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡೋಕೆ ಶಾಲಿನಿ ರಜನೀಶ್ ಕೂಡ ನಿರಾಕರಣೆ ಮಾಡಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಣೆಯನ್ನು ಮಾಡಿದ್ದಾರೆ. ಪರಿಷತ್ ಸದಸ್ಯ ರವಿಕುಮಾರ್ ಕೀಳು ಪದವನ್ನ ಬಳಕೆ ಮಾಡಿದ್ರು. ಈ ಒಂದು ಕೀಳು ಪದ ಬಳಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಶಾಲಿನಿ ರಜನೀಶ್ ಅವರೇ ಪ್ರತಿಕ್ರಿಯೆ ನೀಡೋಕೆ ರಿಯಾಕ್ಟ್ ಮಾಡೋಕೆ ನಿರಾಕರಣೆ ಮಾಡಿದ್ದಾರೆ. ರವಿ ಹೇಳಿಕೆಗೆ ರಿಯಾಕ್ಷನ್ ಕೊಡಲು ನಕಾರ ಎತ್ತಿದ್ದಾರೆ. ಸೈಲೆಂಟ್ ಆಗಿ ವಿಧಾನಸೌಧದ ಕೊಠಡಿಗೆ ವಾಕ್ ಮಾಡಿದ್ದಾರೆ ಶಾಲಿನಿ ರಜನೀಶ್ ಅವರು. ನೋಡಿ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಪ್ರಶ್ನೆ ಮಾಡಲಾಯಿತು. ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಏನ್ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಪೊಲೀಸರು ನೋಡ್ಕೊಳ್ತಾರೆ, ಕಾನೂನು ಕ್ರಮ ಆಗುತ್ತೆ ಈ ಬಗ್ಗೆ ಮಾತನಾಡಿದ್ರು, ಸೈಲೆಂಟ್ ಆದ್ರು. ಅದಾದ ನಂತರ ಶಾಲಿನಿ ರಜನೀಶ್ ಅವರ ಬಳಿಯೂ ಹೋಗಿ ಕೇಳಿದಾಗ ಮಾಧ್ಯಮದವರು, ಆದ್ರೆ ಅವರು ಮಾತನಾಡೋಕೆ ಮುಂದಾಗಿಲ್ಲ. ಸೈಲೆಂಟ್ ಆಗಿ ವಿಧಾನಸೌಧದ ಕೊಠಡಿಗೆ ನಡೆದಿದ್ದಾರೆ. ಇನ್ನ ಈ ಕುರಿತಂತೆ ಏನು ಕೂಡ ರಿಯಾಕ್ಟ್ ಮಾಡಿಲ್ಲ, ಆದ್ರೆ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿಯೇ ನಿರಾಕರಣೆ ಮಾಡಿದ್ದಾರೆ ಶಾಲಿನಿ ರಜನೀಶ್ ಅವರು. ನೋಡಿ, ಸಾಮಾನ್ಯವಾದಂತಹ ಮಹಿಳೆ ಅಲ್ಲ. ಸಾಮಾನ್ಯವಾದಂತಹ ಮಹಿಳೆಗೆ ಮಾತನಾಡಿದ್ರೂ ಕೂಡ ಆ ಮಹಿಳೆ ಸುಮ್ಮನಿರ್ತಾ ಇರಲಿಲ್ಲ. ಆದ್ರೆ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದುಕೊಂಡಂತಹ ಒಬ್ಬ MLC ಈ ರೀತಿ ಹೇಳಿಕೆಯನ್ನ ನೀಡಿರುವಂಥದ್ದು ನಿಜಕ್ಕೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನ ಶಿಸ್ತಿನ ಸಿಪಾಯಿಗಳು ಅಂತಾನೆ ಕರೆಸ್ಕೊಂಡಿರುವಂತಹ ಬಿಜೆಪಿಯ ಶಾಸಕರು, ನಾಯಕರು ಎಲ್ಲರೂ ಕೂಡ ಇದೇ ರೀತಿಯ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಅಂದ್ರೆ ಬಿಜೆಪಿಗೆ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗಲ್ಲ. ಆದ್ರೆ ಇದೇ ವಿಚಾರವಾಗಿ ಸ್ವತಃ ಶಾಲಿನಿ ರಜನೀಶ್ ಅವರೇ
ಹೇಳಿಕೆಯನ್ನ ನೀಡೋಕೆ ನಿರಾಕರಣೆ ಮಾಡಿದ್ದಾರೆ. ಇನ್ನು ಸೈಲೆಂಟ್ ಆಗಿ ವಿಧಾನಸೌಧದ ಕೊಠಡಿಗೆ ವಾಕ್ ಮಾಡಿದ್ದಾರೆ.